ಸಿಎಂ ಜನಮನ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಮಹಿಳೆಯರು, ಮಕ್ಕಳು ಸೇರಿ 11ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥರಿಗೆ ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕು ಕ್ರೀಡಾಂಗಣದಲ್ಲಿ ಈ ಒಂದು ಘಟನೆ ನಡೆದಿದೆ. ನೂಕುನುಗ್ಗಲು ಉಂಟಾಗಿ ಆಮ್ಲಜನಕದ ಕೊರತೆಯಿಂದ ಅಸ್ವಸ್ಥರಾದರು 11 ಜನ. ಕುಡಿಯಲು ನೀರು ಸಿಗದೆ ಪರದಾಡಿಬಿಟ್ರು. ಸಣ್ಣ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಬಂದಿದ್ರು ಜನ. ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಜಮಾವಣೆ ಆಗಿದ್ದರು. ಕೆಸರು ತುಂಬಿದ್ದ ಮೈದಾನದಲ್ಲಿ ಭಾರೀ ಅವ್ಯವಸ್ಥೆ ಆಯಿತು. ಈಗ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಒಂದು ಜನಮನ ಕಾರ್ಯಕ್ರಮ ಅಂದರೆ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸೋದು. ಅಲ್ಲಿನ ಸ್ಥಳೀಯ ಶಾಸಕರಿದ್ದಾರಲ್ವ, ರೈ ಅವರು ಆಯೋಜನೆಯನ್ನು ಮಾಡಿದರು. ಆದರೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕಾಗಿತ್ತು. ಯಾಕಂದರೆ ನಾವು ಗಮನಿಸಿದ್ದೇವೆ ಎಂತಿಂಥ ಅವಘಡಗಳು ನಮ್ಮಲ್ಲಿ ಆಗಿದೆ ಅಂತ. ಸಿ ಎಂ ಕಾರ್ಯಕ್ರಮದಲ್ಲಿ ಯಾವತ್ತೂ ಹಿಂಗಾಗಿರಲಿಲ್ಲ. ಬೆಂಗಳೂರಿನಲ್ಲಿ ಅವರ ಕಾವೇರಿ ನಿವಾಸದ ಮುಂದೆ ಒಂದು ಕಾರ್ಯಕ್ರಮ ಮಾಡಿದರು. ಜನರ ಅಹವಾಲನ್ನು ಸ್ವೀಕರಿಸಿ ಸಾವಿರಾರು ಜನ ಬಂದಿದ್ರು. ಅಲ್ಲಿ ಎಂಥ ವ್ಯವಸ್ಥೆ ಮಾಡಿದ್ರು ರೀ. ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ನೀರು ಕೊಡೋದಾಗಿರ್ಬೋದು, ಕೆಲವು ಕಡೆ ಊಟನೂ ಮಾಡಿಸಿದ್ರು. ಏನೂ ಆಗಬಾರ್ದು ಅಂತ ವಿಧಾನಸೌಧ ಹತ್ರ ಮಾಡಿದರು. ಅಲ್ಲೂ ಕೂಡ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದರು. ಆದರೆ ಈ ಪುತ್ತೂರಿನಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಇದೆಯಲ್ವಾ, ನಿಜಕ್ಕೂ ಅದು ಜನಸಂದಣಿಯನ್ನು ನೋಡಿಕೊಂಡು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗಿತ್ತು ಅವರು. ಅಲ್ಲಿನ ಸ್ಥಳೀಯ ಶಾಸಕರ ಜವಾಬ್ದಾರಿ ಅದು. ಎಷ್ಟು ಜನ ಬರಬಹುದು, ಏನೆಲ್ಲ ಬಂದೋಬಸ್ತನ್ನು ಮಾಡಬೇಕು, ಅವ್ರ ನೀರಿನ ವ್ಯವಸ್ಥೆ ರೀ. ನೀರಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಅಲ್ಲಿನ ಸ್ಥಳೀಯ MLAಗಳಿಗೆ. ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗತ್ತೆ? ಹಾಗಾಗಿನೇ ಮಕ್ಕಳು ಮತ್ತು ವಯಸ್ಸಾದಂಥವ್ರು ಉಸಿರಾಡೋಕ್ಕಾಗದೆ ಒದ್ದಾಡ್ತಿದ್ದಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬಂತು. ಹಾಗಾಗಿನೇ ತರಾತುರಿಯಲ್ಲಿ ಅಶೋಕ್ ರೈ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ದಂಗೆ ಕಾಣಿಸ್ತಾ ಇತ್ತು. ಮುಖ್ಯಮಂತ್ರಿಗಳಿಗೂ ಕೂಡ ಸಡನ್ಲಿ ಆ ವಿಚಾರ ಗಮನಕ್ಕೆ ಬರಲಿಲ್ಲ. ಯಾಕೆಂದರೆ ಒಂದಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಗಳನ್ನು ಅಲ್ಲಿ ತೆಗೆದುಕೊಳ್ಬೇಕಾಗುತ್ತೆ, ಟೈಮನ್ನು ಕೊಡಬೇಕಾಗುತ್ತೆ. ಕ್ರೀಡಾಂಗಣದ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಬಂದುಬಿಟ್ರು. ಹಾಗಾಗಿನೇ ಅಲ್ಲಿ ಸ್ಥಳಾವಕಾಶ ಕೊರತೆ ಆಯಿತು, ಆಮ್ಲಜನಕದ ಕೊರತೆ ಉಂಟಾಯಿತು. ಪುಣ್ಯಕ್ಕೆ ಕಾಲು ತುಳಿತ ಆಗಿಲ್ಲ. ಅಲ್ಲಿ ಕಣ್ಣು ಮುಂದೆ ಇದೆ ನಮ್ಗೆ RCB ಕಾಲು ತುಳಿತ ಆಗಿದ್ದು. ಅಲ್ಲ, ಜನಸಂದಣಿ ನೋಡಿಕೊಂಡು ಅಲ್ಲಿನ ಜಿಲ್ಲಾಡಳಿತ ಅಥವಾ ಶಾಸಕರು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗಿತ್ತು. ಈಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅದಕ್ಕೆ? ಮುಖ್ಯಮಂತ್ರಿಗಳ ಜನಮನ ಕಾರ್ಯಕ್ರಮ ಇತ್ತು, ಅಲ್ಲಿ ಹೋದಂಥವ್ರು ಹಿಂಗಾಯಿತು ಅಂಥೇಳಿ. ಹಾಗಾಗಿನೇ ಮತ್ತೆ ಅದು ಮುಜುಗರ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ಇವರು ಮೊದಲೇ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ. ಏಕಾಏಕಿ ಜನ ನುಗ್ಗಿಬಿಟ್ರು. ಸರತಿ ಸಾಲು ಹಾಕಿ, ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಬೇಸರವನ್ನು ಹೊರಹಾಕಿದರು. ಅಲ್ಲಿನ ಸ್ಥಳೀಯ ಶಾಸಕರ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಅಲ್ಲಿ ಅಸ್ವಸ್ಥರಾಗಿದ್ದಾರೆ.